ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ನೋಡಲ್ಲಿ ನನ್ನ ಭಕ್ತಾಗ್ರೇಸರ ರಾವಣ ಆತ್ಮಲಿಂಗಕ್ಕಾಗಿ ಎಷ್ಟೊಂದು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಹೌದು ಪರಮೇಶ್ವರ, ಹೌದು. ನಿಮ್ಮ ಭಕ್ತಾಗ್ರೇಸ ರಾವಣ ಆತ್ಮಲಿಂಗಕ್ಕಾಗಿ ಎಷ್ಟೊಂದು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ನೀವು ಅವನ ತಪಸ್ಸನ್ನು ಮೆಚ್ಚಿ ವಿಶ್ವ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಆತ್ಮಲಿಂಗವನ್ನು ಅವನಿಗೆ ದಯಪಾಲಿಸುವರ. ಒಂದು ವೇಳೆ ದಯಪಾಲಿಸಿದರೆ ಭಕ್ತ ಕೋಟಿಯ ಗತಿಯೇನು ಪರಮೇಶ್ವರ? ತಾಳ್ಮೆ ಇರಲಿ ಗಿರಿಜೆ, ತಾಳ್ಮೆ ಇರಲಿ. ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತದೆ. ಹೇ ಪರಮೇಶ್ವರ, ನೀವು ಮತ್ತು ನಿಮ್ಮ ಭಕ್ತರ ಮನಸ್ಸನ್ನು ಒಂದೂ ನಾನರಿಯೆ. ನೀವುಂಟು, ನಿಮ್ಮ ಭಕ್ತರುಂಟು. ಹೋಗಿ ಬರಲಿ ಗಿರಿಜೆ. ನಿಮ್ಮ ಇಚ್ಛೆ ಸ್ವಾಮಿ. ಹೋಗಿ ಬನ್ನಿ ಪರಮೇಶ್ವರ, ಹೋಗಿ ಬನ್ನಿ. ಲಂಕೇಶ, ರಾವಣ, ಹೇ ದಾನವೇಶ್ವರ, ಏಳು, ಎದ್ದೇಳು. ಪ್ರಭು ಪರಮೇಶ್ವರ, ಪ್ರತ್ಯಕ್ಷನಾದೆಯ, ನಿನ್ನನ್ನು ಕಂಡ ನಾನೇ ಧನ್ಯ. ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಧರೆಗಿಳಿದು ಬಂದಿರುವೆ. ಏನು ವರಬೇಕು ಕೇಳು. ನನ್ನ ಮಾತೆಯ ಬಯಕೆಯಂತೆ ಆತ್ಮಲಿಂಗವನ್ನು ನನಗೆ ದಯಪಾಲಿಸು ತಂದೆ. ಇದೇ ನನ್ನ ಕೋರಿಕೆ. ತಥಾಸ್ತು. ಆದರೆ ಒಂದು ಮಾತು, ಈ ಆತ್ಮಲಿಂಗವನ್ನು ನೆಲದ ಮೇಲಿಡುವಂತಿಲ್ಲ. ಎಚ್ಚರಿಕೆ. ಆಯ್ತು ಮಹಾದೇವ, ಆಯ್ತು. ಹಾ 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 ಗೆದ್ದೆ, ನಾನೇ ಗೆದ್ದೆ. ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಈ ಆತ್ಮಲಿಂಗವನ್ನು ಆ ಶಿವನಿಂದ ಪಡೆದ ನಾನೇ ಧನ್ಯ. ಹಾ 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 ಹಾ. ಆಹಾ ಪಶುಪತಿ, ಇದೇನು ನಿನ್ನ ಲೀಲೆ? ಈ ತಾಣ ಅದೆಷ್ಟು ಸೊಗಸಾಗಿದೆ. ಚಿಲಿಪಿಲಿಗೊಟ್ಟುವ ಪಕ್ಷಿಗಳ ಗುಂಪು, ತಣ್ಣನೆ ತೀಡಿ ಬರುವ ತಂಗಾಳಿ, ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಿರುವ ಸೂರ್ಯ. ಓ, ಸಂಧ್ಯಾಕಾಲ ಬರುತ್ತಿದೆ. ನನ್ನ ಅನುಷ್ಠಾನಕ್ಕೆ ಸಮಯ ಮೀರುವುದಲ್ಲ. ಏನು ಮಾಡಲಿ? ಈ ಆತ್ಮಲಿಂಗವನ್ನು ಯಾರ ಕೈಗೆ ಒಪ್ಪಿಸಲಿ? ಓ, ವಟು ಒಬ್ಬ ಇತ್ತಲೇ ಬರುತ್ತಿರುವನು. ಅವನನ್ನೇ ಕರೆಯುವೆ. ಅಯ್ಯ ಕುಮಾರ, ಇತ್ತ ಬಾ. ಏನಯ್ಯ, ನನ್ನನ್ನೇಕೆ ಕರೆದೆ? ನಿನ್ನ ಹೆಸರೇನು ಪುಟ್ಟ? ನನ್ನ ಹೆಸರು ಗಣಪ ಎಂದು. ನಿನ್ನ ತಂದೆ ತಾಯಿ ಯಾರು? ನನ್ನ ತಂದೆ ಪರಮೇಶ್ವರ, ತಾಯಿ ಶಾಂಭವಿ. ನನಗೊಂದು ಕೆಲಸ ಆಗಬೇಕಿದೆ, ಮಾಡಿಕೊಡುವೆಯಾ? ನನ್ನಿಂದ ಆಗುವುದಾದರೆ ಮಾಡುತ್ತೇನೆ, ಇಲ್ಲವೆಂದರೆ ಇಲ್ಲ. ನೋಡು ಗಣಪ, ನಾನು ಈಗ ಸಂಧ್ಯಾ ವಂದನೆ ಮಾಡಬೇಕಿದೆ. ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತಿಲ್ಲ. ನಾನು ಸಂಧ್ಯಾ ವಂದನೆ ಮುಗಿಯುವವರೆಗೆ ಇದನ್ನು ಹಿಡಿದುಕೊಂಡಿರುವೆಯಾ? ಆಗಲಿ, ಇತ್ತ ಕೊಡಿ. ಅಯ್ಯೋ, ಇದು ಬಹಳ ಭಾರವಾಗಿದೆ, ನನ್ನಿಂದಾಗದು. ಹೆದರಬೇಡ ಗಣಪ, ಹೆದರಬೇಡ. ಆದರೆ ಒಂದು ಮಾತು, ನನ್ನ ಕೈಲಾಗದಿದ್ದರೆ ನಿನ್ನನ್ನು ಕರೆಯುತ್ತೇನೆ. 3 ಬಾರಿ ಕರೆದಾಗಲೂ ನೀನು ಬಾರದಿದ್ದರೆ ಇದನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ. ಅಯ್ಯೋ ಗಣಪ, ಹಾಗೆ ಮಾಡಬೇಡ. ನಾನು ಸಂಧ್ಯಾ ವಂದನೆ ಮುಗಿಸಿ ಬೇಗನೆ ಬರುವೆ. ನಾರಾಯಣ 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 ನಾರಾಯಣ. ಇದೇನು ಗಣಪ, ಆ ರಾವಣ ಶಿವನ ಆತ್ಮಲಿಂಗವನ್ನು ನಿನ್ನ ಕೈಗೊಪ್ಪಿಸಿದಾನಲ್ಲೇ? ಹೌದು ನಾರದರೆ,
ನಾರಾಯಣ ನಾರಾಯಣ ಆದಷ್ಟು ಬೇಗ ನೆಲದಲ್ಲಿಟ್ಟು ಬಿಡು ನಾರಾಯಣ ನಾರಾಯಣ. ಅದು ಹೇಗೆ ಸಾಧ್ಯ ನಾರದರೆ? ಇದನ್ನು ಹಿಡಿದುಕೊಂಡಿರುತ್ತೇನೆಂದು ಮಾತು ಕೊಟ್ಟಿರುವೆ, ವಚನ ಭಂಗ ಮಾಡಲೇ? ನಾರಾಯಣ ನಾರಾಯಣ ಒಳ್ಳೆಯ ಗಣಪ, ವಚನ ಭಂಗ ಮಾಡಬೇಡ. ಆದರೆ ನೀನೇ ಅವನೊಡನೆ ಹೇಳಿದಂತೆ 3 ಬಾರಿ ಕರೆದು ನೆಲದಲ್ಲಿಟ್ಟು ಬಿಡು ನಾರಾಯಣ ನಾರಾಯಣ. ಆಗಲಿ, ಹಾಗೇ ಮಾಡುತ್ತೇನೆ. ರಾವಣ ನಾರಾಯಣ 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 ಅಂಬಾತನಯ್ಯ ಇನ್ನೊಮ್ಮೆ ಕೂಗಿಬಿಡು ನಾರಾಯಣ ನಾರಾಯಣ. ಲಂಕೇಶ, ಬಾರ ತಡೆಯಲಾರೆ, ಬೇಗ ಬಾ. ಬಂದೆ ಗಣಪ, ಬಂದೆ. ನಾರಾಯಣ ನಾರಾಯಣ ನೋಡು ಗಣಪ, ಇದು ಅಂತಿಮ ಕ್ಷಣ. ನಮ್ಮನ್ನು ಹಾಲಿನಲ್ಲಾದರೂ ಹಾಕು, ನೀರಿನಲ್ಲಾದರೂ ಹಾಕು, ನಿನ್ನಿಷ್ಟ. ನಾನಿನ್ನು ಬರುತ್ತೇನೆ ನಾರಾಯಣ 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 ನಾರಾಯಣ. ಒಳ್ಳೆಯ ನಾರದರು, ಪಾಪ ಅವರಿಗೂ ಭಯ. ಈ ರಾವಣನ ಅರಮನೆ ಕಾಯುವುದಕ್ಕೆ ಯಾರಿಗಾದರೂ ಕಷ್ಟವೇ? ಓ, ಅನುಷ್ಠಾನ ಮುಗಿಯುವಂತಿದೆ. ರಾವಣ, ಇನ್ನೇನು ನೀನು ಬರಲಿಲ್ಲ. ಇದೋ ಲಿಂಗವನ್ನು ಇಡುತ್ತೇನೆ, ಇಟ್ಟೇ ಬಿಟ್ಟೆ. ಬಂದೆ ಬಂದೆ ಗಣಪ, ಹಾಗೆ ಮಾಡಬೇಡ. ಅಯ್ಯೋ, ಎಂತಹ ಚಾತುರ ಕೆಲಸ ಮಾಡಿದೆ. ಘೋರ ತಪವನ್ನು ಆಚರಿಸಿ ಸಾಧಿಸಿದ ನನ್ನ ಎಲ್ಲಾ ಶ್ರಮ ವ್ಯರ್ಥವಾಯಿತು. ಮಾತೆಗೆ ಏನೆಂದು ಹೇಳಲಿ? ನಾರಾಯಣ 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 ನಾರಾಯಣ. ಇದೇನು ರಾವಣ, ಅತುಲ ಪರಾಕ್ರಮಿಯಾದ ನೀನು ಇದೇಕೆ ದುಃಖ ಪಡುತ್ತಿರುವೆ? ದುಃಖಕ್ಕೆ ಕಾರಣವೇನು? ನಾರಾದರೆ ಘೋರ ತಪವನ್ನು ಆಚರಿಸಿ ಆ ಶಿವನಿಂದ ಪಡೆದ ಆತ್ಮಲಿಂಗವನ್ನು ಈ ಪೋರ ನೆಲದ ಮೇಲೆ ಇಟ್ಟು ನನ್ನ ಆಸೆಯೆಲ್ಲ ಮಣ್ಣು ಮಾಡಿದ. ಅಯ್ಯೋ! ನಾರಾಯಣ ನಾರಾಯಣ ಸಾವಧಾನ ರಾವಣ, ಸಾವಧಾನ. ತಪ್ಪು ಮಾಡಿದವನು ನೀನು. ಇವನ್ಯಾರೋ ಗೊತ್ತೇ? ಅವನ್ಯಾರಾದರೆ ನನಗೇನು? ನಾರಾಯಣ ನಾರಾಯಣ ಆಗಲ್ಲ ಲಂಕೇಶ, ಈತ ಶಿವ ಪಾರ್ವತಿಯರ ಪ್ರಥಮ ಮಗ, ಗಳಿಗೊಡೆಯ ಗಣಪತಿ. ಗಣಪತಿಯೇ, ಇವನೇಕೆ ನನ್ನ ಕಾರ್ಯಕ್ಕೆ ತಡೆಯೊಡ್ಡಿದ? ನಾರಾಯಣ ನಾರಾಯಣ ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಈತನನ್ನು ಪೂಜಿಸಬೇಕೆಂದು ಶಿವ ಪಾರ್ವತಿಯರ ಆಜ್ಞೆ. ಪೂಜಿಸದಿದ್ದರೆ ಈತ ವಿಘ್ನಕಾರಕನಾಗುತ್ತಾನೆ, ಕಾರ್ಯ ಫಲಿಸುವುದಿಲ್ಲ. ನೀನು ತಪ್ಪವನ್ನಾಚರಿಸುವ ಮೊದಲು ಈತನನ್ನು ಪೂಜಿಸಲಿಲ್ಲ, ಅದಕ್ಕೆ ಹೀಗಾಯಿತು. ನಾರಾಯಣ ನಾರಾಯಣ ನೋಡು ರಾವಣ, ನಾನಿನ್ನು ಬರುತ್ತೇನೆ. ಇನ್ನು ನೀನುಂಟು, ನಿನ್ನ ಗಣಪ ಉಂಟು. ನಾರಾಯಣ 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 ನಾರಾಯಣ. ಹೌದೇ ಅಯ್ಯ ಗಣೇಶ, ಕ್ಷಮೆ. ಶುಭಮಸ್ತು ರಾವಣ, ನಿನಗೆ ಒಳ್ಳೆಯದಾಗಲಿ. ನಾನಿನ್ನು ಬರುತ್ತೇನೆ. ಅಯ್ಯೋ, ಮಾತೆಯ ಆಸೆಯನ್ನು ಈಡೇರಿಸಲಾಗಲಿಲ್ಲವಲ್ಲ. ಹೇಗಾದರೂ ಮಾಡಿ ಈ ಆತ್ಮಲಿಂಗವನ್ನು ಕಿತ್ತು ಒಯ್ಯಲೇಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಂಕೇಶ, ರಾವಣ, ಏಳು. ಪ್ರಭು ಪರಮೇಶ್ವರ, ಎಂಥ ವರದಯ ಪಾಲಿಸಿದ ತಂದೆ. ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಯೂರುವಂತೆ ಮಾಡಿದೆ. ಮಾತೆ ಕೈಕಸಾದೇವಿಗೆ ಏನೆಂದು ಉತ್ತರ ನೀಡಲಿ? ಲಂಕೇಶ, ಹತಾಶೆ ಕ್ರೋಧಗಳಿಗೆ ವಶನಾಗಬೇಡ. ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕೋ. ಮಾತೆಯ ಮಹದಾಸೆಯನ್ನು ಈಡೇರಿಸಲು ಬಂದ ನೀನು ಬೇಡಿರುವುದೇನನ್ನು? ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಆತ್ಮಲಿಂಗವನ್ನು. ಇದು ಸಕಲರಿಗೂ ಸೇರಿದ್ದು. 3 ಲೋಕಗಳನ್ನು ಗೆದ್ದಿರುವೆನೆಂಬ ಅಹಂಕಾರದಿಂದ ನೀನು ನಿನ್ನ ಸ್ವಾರ್ಥಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನದಾಗಿಸಿಕೊಳ್ಳಲು ಹೊರಟೆ. ಆದರೆ ಆಗಲಿಲ್ಲ. ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತು. ಹಾಗಾಗಿ ಮಹಾಬಲೇಶ್ವರ ಎಂಬ ಹೆಸರಿನಿಂದ ಈ ಪಶ್ಚಿಮ ಸಮುದ್ರ ತೀರದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳಲಿ. ಈ ಸ್ಥಳ ಗೋಕರ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಗೊಳ್ಳಲಿ. ಮಾತೆ ಕೈಕಸಾದೇವಿಗೆ ಶಿವನ ಆತ್ಮಲಿಂಗವನ್ನು ಧರೆಗಿಳಿಸುತ್ತೇನೆ ಎಂದು ನೀನು ನೀಡಿದ ವಚನವು ಕೈಗೂಡಿದಂತಾಯಿತು. ಚಿಂತಿಸಬೇಡ ರಾವಣ, ಚಿಂತಿಸಬೇಡ. ಧನ್ಯ ಮಹಾದೇವ, ಧನ್ಯ. ಧನ್ಯವಾದಗಳು. ಹೋಲ್ಬಿಡು.